ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಫೆಬ್ರವರಿ 2ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ಪರಿಶುದ್ಧರು ಘನತೆಯಿಂದ ಮಹಿಮೆಯಲ್ಲಿ ಉತ್ಸಾಹ ಪಡಲಿ, ತಮ್ಮ ಹಾಸಿಗೆಗಳ ಮೇಲೆ ಉತ್ಸಾಹ ಧ್ವನಿ ಮಾಡಲಿ. ಕೀರ್ತನೆಗಳು 149ನೇ ಅಧ್ಯಾಯ 5ನೇ ವಚನ. ಈ ಕಾಲದಲ್ಲಿ ಪರಿಶುದ್ಧರು ದೇವರನ್ನು ಸ್ತುತಿಸಿ ಹಾಡುವಾಗ ಅವರು ತಮ್ಮ ಹಾಸಿಗೆಯಲ್ಲಿ ವಿಶ್ರಾಂತಿಸುವರೆಂದು ಕೀರ್ತನೆಗಾರನು ಹೇಳುತ್ತಾನೆ. ಇಲ್ಲಿ ಹಾಸಿಗೆ ಎಂದರೆ ಮತಾಭಿಪ್ರಾಯ ಅಥವಾ ಒಟ್ಟು ಮತ ನಂಬಿಕೆಯನ್ನು ಸೂಚಿಸುತ್ತದೆ ಎಂದು ಅರಿತುಕೊಳ್ಳುವವರಿಗೆ ಈ ವಾಕ್ಯವು ಅರ್ಥವಿಲ್ಲದಾಗಿರುತ್ತದೆ. ಈ ಕಾಲದಲ್ಲಿ ದೇವರ ನಿಜವಾದ ಪರಿಶುದ್ಧ ಸಾಂಕೇತಿಕವಾಗಿ ಪೂರ್ಣವಾದ ಮತ್ತು ಸರಿಯಾದ ಅಳತೆಯುಳ್ಳ ಹಾಸಿಗೆಗಳು, ವಿಶಾಲವಾದ ಮತ್ತು ಬೆಚ್ಚಗಿನ ಕಂಬಳಿಯನ್ನು ಹೊಂದಿರುತ್ತಾರೆ. ಬೇರೆಯವರು ವಿಶ್ರಾಂತಿ ಇಲ್ಲದೆ ಸೌಕರ್ಯವಿಲ್ಲದೆ ಇರುವಾಗ ಪರಿಶುದ್ಧರು ಆರಾಮಾಗಿ ಸೌಕರ್ಯದೊಂದಿಗೆ ತಮ್ಮ ವಿಶ್ವಾಸದಲ್ಲಿ ನೆಲೆಯೂರುತ್ತಾರೆ. ಈ ಪ್ರವಾದನಾ ಚಿತ್ರಣದಲ್ಲಿ ತೋರಿಸಲಾಗಿದೆ. ಒಳ್ಳೆಯ ಹಾಸಿಗೆಯಲ್ಲಿ ವಿಶ್ರಮಿಸುವುದು ಎಂದರೆ ಅವರ ಹೃದಯ ಮತ್ತು ಮನಸ್ಥಿತಿಯನ್ನು ಸೂಚಿಸುತ್ತದೆ. ಅವರು ದೇವರನ್ನು ಸ್ತುತಿಸುವಾಗ ಇಬ್ಬದಿಯಲ್ಲೂ ಚೂಪಾಗಿರುವ ಕತ್ತಿ ಎಂಬ ಸತ್ಯವೇದವನ್ನು ತಮ್ಮ ಕೈಯಲ್ಲಿಟ್ಟುಕೊಂಡು ಅದನ್ನು ಜ್ಞಾನದಿಂದ ಉಪಯೋಗಿಸುತ್ತಾರೆ ಎಂಬುದೇ. ಆಮೆನ್.